ಏನಕ್ಕೆ ಬಂದ್ ಮಾಡ್ತಾವ್ರೆ? ಯಾವ ಸಾಧನೆಗೆ? ಏನು ರೈತರ ಸಮಸ್ಯೆಗೆ ಮಾಡ್ತಾವ್ರ ಅಥವಾ ಕಾವೇರಿ ನೀರಿಗೋಸ್ಕರ ಮಾಡ್ತಾವ್ರ ಅಥವಾ ಬರಗಾಲದ NDRFನ ಕ್ಲಿಯರ್ ಮಾಡಿಲ್ಲ ಕೇಂದ್ರ ಸರ್ಕಾರ ಅಂತ ಸ್ಟ್ರೈಕ್ ಮಾಡ್ತಾರೋ ಗೊತ್ತಿಲ್ವಲ್ಲ ನನಗೆ. ಏನು ಮಾನ್ಯ ಜನತಾದಳದವರು BJPಯವರು ಯಾವ ಇಶ್ಯೂ ಹಿಡ್ಕೊಂಡು ಕರ್ನಾಟಕದ ಜನರಿಗೆ ಅನುಕೂಲ ಆಗುವಂಥ ಇಶ್ಯೂ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ರೆ ನಾವು ಅಭಿನಂದಿಸ್ತೀವಿ, ನಾವು ಹೋಗಿ ಅವ್ರ ಜೊತೆ ನಿಂತ್ಕೋತೀವಿ. ಅವ್ರಿಗೆ ನಾಚಿಕೆ ಆಗಬೇಕು. ಇವತ್ತು ಈ ದೇಶದಲ್ಲಿ ರಾಜ್ಯದ ಆರ್ಥಿಕವಾಗಿ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ದುಡ್ಡಲ್ಲಿ ಇವತ್ತು NDRFನಲ್ಲಿ ಯಾವ ಹಿಂದೆ ಸ್ವತಂತ್ರ ಬಂದ ಮೇಲೆ ರಾಜ್ಯದಿಂದ ಬಂದಂಥ ಮೆಮೊರಂಡಮ್ಗೆ 1 ತಿಂಗಳು ಅಥವಾ 2 ತಿಂಗಳು ಒಳಗಡೆ ಕ್ಲಿಯರ್ ಮಾಡ್ತಿದ್ರು. ಇವತ್ತು ಸೆಪ್ಟೆಂಬರ್ 22ನೇ ತಾರೀಕು ನಾವು ಕೊಟ್ಟಿರೋದು 4 ತಿಂಗಳಾಗಿದೆ. ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇನ್ನೂವರೆಗೆ ರಾಜ್ಯದಲ್ಲಿ 50 ಲಕ್ಷ ಹೆಕ್ಟೇರ್ಸ್ ಬೆಳೆ ನಷ್ಟ ಆಗಿದೆ. ಇವತ್ತು 37 ಲಕ್ಷ ರೈತರಿಗೆ ನಾವು 2,000 ರೂಪಾಯಿನಾಗ ಹಾಕಿದ್ವಿ, ಇವ್ರು ಕೊಡ್ತಾ ಇಲ್ಲ ಅಂತ. 37 ಲಕ್ಷ ಜನಕ್ಕೆ ಇವತ್ತು ಪರಿಹಾರ ಕೊಡಬೇಕಾಗಿದೆ. ನಾವು ನಾಚಿಕೆ ಆಗಬೇಕಲ್ಲ BJPಯವ್ರಿಗೆ, ಜನತಾದಳದವ್ರಿಗೆ. ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಾಲ್ಗೆ ಯಾರಿಗೆ ಬೇಕಾದ್ರೆ, ನಮಗೆ ನಾಲ್ಗೆ ಇಲ್ವಾ? ಮಾತಾಡೋಕ್ಕೆ ಬರಲ್ವಾ? ನಾವು ಇದೇ ನೆಲದಲ್ಲಿ ಹುಟ್ಟಿರೋರು, ಏನು ಬೇಕಾದ್ರೂ ನಾವು ಮಾತಾಡ್ಬೋದು. ಬಟ್ ಅದ್ರ ಘನತೆ ಗೌರವ ಬೇಕಲ್ಲ. ಒಂದು ರಾಜ್ಯದಲ್ಲಿ ಆಡಳಿತ ಮಾಡಿರೋ ಪಕ್ಷಗಳು ಇವೆಲ್ಲ ಜವಾಬ್ದಾರಿಯಿಂದ ನ್ಯಾಷನಲ್ ಫ್ಲಾಗನ್ನು ತೆಗಿಯಂತಲ್ಲ ಇವರು ಬಂದ್ ಮಾಡ್ತಾ ಇರೋದು. ನಮಗೆ ಈ ದೇಶದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಸಂವಿಧಾನ, ನ್ಯಾಷನಲ್ ಫ್ಲಾಗ್ ತೆಗಿ ಅನ್ನೋದು ಉದ್ದೇಶ ತಾನೇ. ಇವರು ಆಲ್ಟರ್ನೇಟ್ ಏನಿದೆ ಇವ್ರಿಗೆ? ಕನ್ನಡ ಹಿಂದೂ ಧಾರ್ಮಿಕ ಅವ್ರಿಗಿಂತ ಜಾಸ್ತಿ ಇದೆ ನಮಗೆ. ಚುನಾವಣೆಗೋಸ್ಕರ ಹಿಂದುತ್ವ ಹೇಳೋದು ಬೇಡ. ಏನು ಇವ್ರದ್ದು ಅಜೆಂಡಾ? ಏನು ಇವ್ರದ್ದು ಹಿಂದುತ್ವ? ಅವ್ರ ಅಪ್ರಭಾರ. ಅವ್ರಿಗಿಂತ ಜಾಸ್ತಿ ಹಿಂದುತ್ವ ಇದೆ ನಮಗೆ. ಅವ್ರಿಗಿಂತ ಜಾಸ್ತಿ ದೇವ್ರ ಪೂಜೆ ಮಾಡ್ತೀವಿ. ಅವ್ರಿಗಿಂತ ಜಾಸ್ತಿ ಭಕ್ತಿ ಇದೆ. ನಮ್ಮ ಮಂಡ್ಯ ಜಿಲ್ಲೆಯ ಯುವಕರನ್ನ, ಮಂಡ್ಯ ಜಿಲ್ಲೆಯ ಜನನ ಅಶಾಂತಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ಫೇಸ್ ಮಾಡ್ತಾರೆ. ಎಚ್ಚರಿಕೆ ಹೇಳ್ತಾ ಇದ್ದೀನಿ. ಇವತ್ತು ಅವ್ರು ಯಾರೋ ಪುಟ್ಟರಾಜ್ನೋ, ತಿಮ್ಮಪ್ಪನೋ, ಬಮ್ಮಪ್ಪನೋ ಲೋಕಲಲ್ಲಿ ಒಂದಷ್ಟು ಜನ ಹಿಡ್ಕೊಂಡು ಇವ್ರು ಪ್ರೆಸ್ ಮೀಟ್ ಮಾಡಿಸ್ಕೊಂಡು ನಿಂತ್ಕೊಂಡ್ರೆ ಇದ್ರ ಪರಿಣಾಮ ಮುಂದೆ ಅವರೇ ಎದುರಿಸ್ತಾರೆ. ಅವತ್ತು ಗೊತ್ತಾಗುತ್ತೆ. ಗೌರವವಾಗಿ ಬೇರೆ ಯಾವ್ದಾರ ವಿಚಾರ ಇದ್ದರೆ ಮಾತಾಡಲಿ. ರಾಜಕಾರಣ ಎದುರಿಸ್ಲಿ. ರಾಜಕಾರಣ ನಾವು ಎದುರಿಸೋಕ್ಕೆ ತಯಾರಿದ್ದೀವಿ. ರಾಜಕೀಯಕ್ಕೆ ನಾವು ಹಿಂದೋಗುವಂಥ ಪ್ರಶ್ನೆ ಏನಿಲ್ಲ. ಬಟ್ ಅದು ಇಂಥ ಒಂದು ಸಂವಿಧಾನಾತ್ಮಕವಾದಂಥ ವಿಚಾರಗಳನ್ನ ಸ್ವಲ್ಪ ಮುಖ್ಯಮಂತ್ರಿ ಆಗಿದ್ದಂಥವರು, ಒಂದು BJPನೂ ರಾಜ್ಯದಲ್ಲಿ ಆಡಳಿತ ಮಾಡಿದ್ದೆ, ಜನತಾದಳನೂ ಆಡಳಿತ ಮಾಡಿದ್ದೆ, ಇಂಥವೆಲ್ಲನೂ ಬಿಟ್ಟು ಗೌರವವಾಗಿರ್ತಕ್ಕಂಥದ್ದು ಒಳ್ಳೆಯದು. ಜಿಲ್ಲೆ ಒಳಗಡೆ ಇಂಥದ್ದೆಲ್ಲ ನಡೆಯಲ್ಲ. ಇವತ್ತು ನಾನಲ್ಲ, ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕ ಬಂದೂ ಇದನ್ನು ಯಾರೂ ಒಪ್ಪಲ್ಲ, ವಿರೋಧ ಮಾಡ್ತಾ ಇದ್ದಾರೆ. ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ. ಇನ್ನು ಮುಂದಾದರೂ ನನಗೆ ಇನ್ನೂ ಅವರು ಅಧಿಕೃತವಾಗಿ ಯೋಚನೆ ಮಾಡಿದಾರೋ ಅಥವಾ ಬರೀ ವಾಟ್ಸಪ್ಪಲ್ಲಿ ಬಂದಿದೆಯೋ ಗೊತ್ತಿಲ್ಲ. ನನ್ನ ಸಜೆಷನ್ ಹೇಳೋಷ್ಟು ಅವ್ರಿಗೆ ದೊಡ್ಡವನಲ್ಲ, ಅಥವಾ ನಾನು ಹೇಳೋ ಅವಶ್ಯಕತೆಯೂ ಇಲ್ಲ ಅವ್ರಿಗೆ. ಬಟ್ ಆದರೆ ಅವರ ಉದ್ದೇಶ ಜನಪರವಾಗಿಲ್ಲ, ಸಂವಿಧಾನಾತ್ಮಕವಾಗಿಲ್ಲ, ಡೆಮಾಕ್ರಸಿ ಸಿಸ್ಟಮ್ ಇಲ್ಲ.